ಡಿಸೆಂಬರ್ 25. ಈ ದಿವಸದ ಇನ್ನೊಂದು ಮಹತ್ವ ಐತಿ. ಏನಂತಂದ್ರೆ ಇವತ್ತು ಡಿಸೆಂಬರ್ 25. ಇವತ್ತಿನ ದಿವಸ ಸ್ವಾಮಿ ವಿವೇಕಾನಂದರು ಗೊತ್ತದಾರಲ್ಲ ಎಲ್ಲರಿಗೂ. ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿ ಒಳಗೆ ಬಂಡೆಗಲ್ಲಿನ ಮೇಲೆ ಕುಂತು ಭಾರತ ದೇಶದ ಸಲುವಾಗಿ ತಪಸ್ಸು ಮಾಡಿದಂತಹ ದಿವಸ ಇವತ್ತು. ತಪಸ್ಸು ಮಾಡಿ ಅವರು ಎದ್ರ ಬಗ್ಗೆ ತಪಸ್ಸು ಮಾಡಿದ್ರಪ್ಪ ಅಂತಂದ್ರೆ, ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಕುರಿತು ತಪಸ್ಸು ಮಾಡಿದರು. 3 ದಿವಸ ತಪಸ್ಸು ಮಾಡಿದರು. ತಪಸ್ಸು ಮಾಡಿದಾಗ ಅವರಿಗೆ ಕಂಡು ಬಂದಂಥ ಒಂದು ವಿಚಾರ ಏನಪ್ಪ ಅಂತಂದ್ರೆ, ತ್ಯಾಗ ಮತ್ತು ಸೇವೆ ಇವೆರಡು ಗುಣಗಳಿಂದ ನಾವು ದೇಶ ಸೇವೆಯನ್ನು ಮಾಡಿದ್ದ ಆತಂದ್ರೆ ನಾವು ದೇಶವನ್ನು ಅಭಿವೃದ್ಧಿ ಮಾಡಬಹುದು ಅನ್ನುವಂಥ ಒಂದು ಸೂತ್ರವನ್ನು ಅವರು ಕಂಡುಹಿಡಿದರು. ಆ ಒಂದು ಉದ್ದೇಶಕ್ಕಾಗಿ, ಆ ತ್ಯಾಗ ಮತ್ತು ಸೇವೆಯ ಉದ್ದೇಶಕ್ಕಾಗಿ ನಾವಿವತ್ತು ಔಷಧಿ ಗಿಡಗಳನ್ನು ಹಚ್ಚೋಣಂತ. ಆ ಒಂದು ಡಿಸೆಂಬರ್ 25ರ ಒಂದು ದ್ಯೋತಕವಾಗಿ ಇವತ್ತು ಔಷಧಿ ಗಿಡಗಳನ್ನು ಹಚ್ಚೋದ್ರ ಮುಖಾಂತರ ಈ ಒಂದು ರಾಕ್ ಡೇ ಅಂತ ಕರೀತಾರೆ. ಇವತ್ತು ಡಿಸೆಂಬರ್ 25ಕ್ಕೆ ಏನಂತ ಕರೀತಾರೆ? ರಾಕ್ ಡೇ ಅಂತ ಕರೀತಾರೆ, ಹೌದಿಲ್ಲ? ರಾಕ್ ಡೇ ಅಂದ್ರೇನು? ರಾಕ್ ಅಂತಂದ್ರೇನು? ಬಂಡೆಗಲ್ಲಿನ ಮೇಲೆ ಕುಂತು ತಪಸ್ಸು ಮಾಡಿದ್ದರಿಂದ ಇವತ್ತಿನ ದಿವಸವನ್ನು ರಾಕ್ ಡೇ ಅಂತ ಹೇಳಿ ಮಾಡ್ತಾರೆ. ನಾ ಎಲ್ಲ ರೆಡಿ ಮಾಡಿ ಇಟ್ಟಿನಿ, ನೀವೇನು ಮಾಡೋಂಗಿಲ್ಲ. ಅದನ್ನು ಹರಿದು ನಿಮ್ಮ ಕೈ ಕೊಡ್ತೇನೆ. ಜಸ್ಟ್ ಕುಂಡಾಳಿ ಒಳಗೆ ಇಟ್ಬಿಡೋದು ಅಷ್ಟೆ. ನಾ ಅದನ್ನು ಮಣ್ಣು ನೀರು ಹಾಕ್ತೇನಂತ, ತಿಳಿತಿಲ್ಲ? ಔಷಧಿ ಗಿಡಗಳು ನಮಗೆ ಭಾಳಷ್ಟು ಸಹಕಾರಿ ಆಗ್ತಾವೆ. ಹೆಂಗೆ ಸಹಕಾರಿ ಆಗ್ತಾವೆ ಅಂತಂದ್ರೆ, ಆಕ್ಸಿಜನನ್ನು ಕೊಡ್ತಾವೆ ಒಂದು, ಅದ್ರ ಜೊತೆಗೆ ಔಷಧೀಯ ಗುಣಗಳನ್ನು ಹೊಂದಿರ್ತಾವೆ. ಇವತ್ತು ನಾವು ಯಾವ್ಯಾವ ಗಿಡ ಹಚ್ಚಾಕತ್ತೀವಿ ಇಲ್ಲಿ ಅಂತಂದ್ರೆ, ಈಗ ದೇವನಂದನ ಕೈ ಕೊಟ್ಟನೆಲ್ಲ, ಇದರ ಹೆಸರು ಮಂಜಿಷ್ಟ ಅಂಥೇಳಿ. ಇದೇನು ಮಾಡ್ತದಪ್ಪ ಅಂತಂದ್ರೆ ಎಲ್ಲ ಚರ್ಮ ಕಾಯಿಲೆಗಳನ್ನು ಗುಣಪಡಿಸುವಂಥದ್ದಾಗಿರ್ತೈತಿ. ಇದನ್ನು ದೇವನಂದನ ಹಚ್ಚಬೇಕು, ಕೈ ಹಿಡ್ಕೋಬೇಕು. ಒಂದು ಶ್ರೇಷ್ಠ ಔಷಧಿ ಸಸ್ಯ. ಇದು ಸಹಿತ ಚರ್ಮದ ಕಾಯಿಲೆಗಳನ್ನು ಗುಣಪಡಿಸುವಂಥದ್ದು ಆಗಿರ್ತದೆ. ಇದನ್ನು ಅಣಮೂಲ್ ಹಚ್ತಾನೆ. ಆಮೇಲೆ ನೋಡವಿ, ಇದು ನೀ ಹಿಡ್ಕೊಂಡಿಲ್ಲ, ಇದರ ಹೆಸರು ವಚ ಅಂಥೇಳಿ. ಇದು ಸಹಿತ ಶ್ರೇಷ್ಠ ಔಷಧಿ ದ್ರವ್ಯ, ತಿಳಿತಿಲ್ಲ? ನಮ್ಮ ಮೆದುಳಿನ ಶಕ್ತಿನ ಹೆಚ್ಚು ಮಾಡುವಂತಹ ಒಂದು ಶ್ರೇಷ್ಠ ಔಷಧಿ ಸಸ್ಯ. ಇದನ್ನು ಹೆಚ್ಚಾಗುತ್ತೆ. ಆಮೇಲೆ ಇದು ನೀ ಹಿಡ್ಕೊಂಡಂಥದ್ದು ಔಷಧಿ ಸಸ್ಯ ವಿಷ್ಣು ಕ್ರಾಂತಿ ಅಂಥೇಳಿ. ಇದು ಸಹಿತ ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಶ್ರೇಷ್ಠ ಔಷಧಿ ಸಸ್ಯ ಇದು. ಇದನ್ನು ಹೆಚ್ಚಾಗುತ್ತೆ. ಆಮೇಲೆ ವಸುಂಧರ ಹಿಡ್ಕೊಂಡದ್ದು ಅಯೋಪಾನ್ ಅಂತ ಹೇಳಿದ್ರೆ ಹೆಸರು. ಅದು ರಕ್ತಸ್ರಾವ ಆಗ್ತಿರ್ತೈತಲ್ಲ, ಅದನ್ನು ತಡೆಯುವಂಥ ಒಂದು ಶ್ರೇಷ್ಠ ಔಷಧಿ ಸಸ್ಯ ಅದು. ನಮ್ಮ ಮನು ಹಿಡ್ಕೊಂಡಂತಹ ಔಷಧಿ ಸಸ್ಯ ಕಾಗೆ ತೊಂಡೆ ಅಂತ ಕರಿತಾರೆ. ಅದಕ್ಕೆ ಏನು ಕರೀತಾರೆ? ಕಾಗೆ ತೊಂಡೆ. ಇದು ಬ್ರೈನಿನ ಕ್ಯಾನ್ಸರನ್ನು ಗುಣಪಡಿಸುವಂಥದ್ದು. ಬ್ರೈನ್ ಒಳಗೆ ಗಂಟಾಗಿರ್ತಾವೆ ಗಡ್ಡೆ, ಅದನ್ನು ಗುಣಪಡಿಸುವಂಥ ಶ್ರೇಷ್ಠ ಔಷಧಿ. ಇದನ್ನು ನಮ್ಮ ಮನು ಹಸ್ತಾನ. ಆಮೇಲೆ ನಾನು ಹಿಡ್ಕೊಂಡನಲ್ಲ, ಇದು ಎಡಮುರಿ ಅಗ್ನಿಮಂಥ ಅಂಥೇಳಿ. ಇದು ಸಹಿತ ಕ್ಯಾನ್ಸರ್ ನಿವಾರಕ ಶ್ರೇಷ್ಠ ಔಷಧಿ ಸಸ್ಯ. ಗಗನ್ ಹಸ್ತಾನ ಇದನ್ನು. ಆಮೇಲೆ ದಕ್ಷ ಹಿಡ್ಕೊಂಡನಲ್ಲ, ಇದು ಮಧುಮತಿ ಅಂಥೇಳಿ. ಇದು ಒಂದು ಶ್ರೇಷ್ಠ ಔಷಧಿ ಸಸ್ಯ. ಇದನ್ನು ನಮ್ಮ ದಕ್ಷ ಹಸ್ತಾನ. ಆಮೇಲೆ ಮಣ್ಣು ಹಿಡ್ಕೊಂಡಂಥ ಔಷಧಿ ಸಸ್ಯ ಹಾವು ಕಡಿತಕ್ಕೆ ಬರುವಂಥ ಔಷಧಿ ಸಸ್ಯ. ಓಕೆ, ನೀವೆಲ್ಲರೂ ಇವತ್ತು ಔಷಧಿ ಗಿಡಗಳನ್ನು ಹಚ್ಚೋದ್ರ ಮುಖಾಂತರ ರಾಕ್ ಡೇಯನ್ನು ವಿಶೇಷವಾಗಿ ಆಚರಣೆ ಮಾಡಾಕತ್ತೀರಿ. ವಿವೇಕಾನಂದರು ಕೊಟ್ಟಂತಹ ಸೂತ್ರ ತ್ಯಾಗ ಮತ್ತು ಸೇವೆ, ಅದನ್ನು ನಾವಿವತ್ತು ಮಾಡೋಣಂತ. ಜೀವರಾಶಿಗಳಲ್ಲಿ ತ್ಯಾಗ ಮತ್ತು ಸೇವೆಗೆ ಅತ್ಯಂತ ಶ್ರೇಷ್ಠ ಉದಾಹರಣೆ ಅಂತಂದರೆ ಅವು ಸಸ್ಯಗಳು. ಅಂತಹ ಸಸ್ಯಗಳನ್ನು ನಾವಿವತ್ತು ವಿಶೇಷವಾಗಿ ಔಷಧಿ ಸಸ್ಯಗಳನ್ನು ಮತ್ತು ವಿರಳಾತಿ ವಿರಳ ಔಷಧಿ ಸಸ್ಯಗಳನ್ನು ನಾವು ನೆಡುವುದರ ಮುಖಾಂತರ, ಅದು ನಮ್ಮ ಓಣಿಯಲ್ಲಿರ್ತಕ್ಕಂತಹ ಎಲ್ಲ ಮಕ್ಕಳನ್ನು ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದರ ಮುಖಾಂತರ ನಾವಿವತ್ತು ರಾಕ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆ ಮುಖಾಂತರ ಮಕ್ಕಳಲ್ಲಿಯೂ ಸಹಿತ ತ್ಯಾಗ ಮತ್ತು ಸೇವೆಯ ಮಹತ್ವವನ್ನು ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಕ್ಯಾನ್ಸರ್ ನಿವಾರಕ ಕಾಗೆ ತೊಂಡೆ. ವಚ ಬಜೆ, ಇದು ಗಾರ್ಲಿಕ್ ಪ್ಲ್ಯಾಂಟ್ ಅಂತೇಳಿ ಕರಿತೀವಿ. ಇದು ಕಾರ್ವಿ ಅಂಥೇಳಿ. ಮಧುಮತಿ ಅಯೋಪಾನ್ ರಕ್ತಸ್ರಾವ ನಿವಾರಕ. ಒಂದು ಸ್ನೇಕ್ ಗ್ರಾಸ್, ಸ್ನೇಕ್ ಬೈಟಿಗೆ ಬರ್ತಕ್ಕಂಥದ್ದು. ಹರ್ ಕರಂ ಅಪನಾ ಕರೆಂಗೆ ಏ ವತನ್ ತೇರೇಲಿ ಎನ್ನುವಂತೆ ನಮ್ಮ ಪ್ರತಿಯೊಂದು ಕೆಲಸದಲ್ಲಿಯೂ ಸಹಿತ ದೇಶ ಸೇವೆಯನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡುವ ದಿಶೆಯಿಂದ ಈ ಒಂದು ರಾಕ್ ಡೇಯನ್ನು ಎಲ್ಲ ಮಕ್ಕಳೊಂದಿಗೆ ಕೂಡಿಕೊಂಡು ಔಷಧಿ ಸಸ್ಯಗಳನ್ನು ಹಚ್ಚುವುದರ ಮುಖಾಂತರ ವಿಶೇಷವಾಗಿ ಆಚರಿಸುವ ಒಂದು ಪ್ರಯತ್ನ ಮಾಡಲಾಯಿತು. ವಂದೇ ಮಾತರಂ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹಿತ ಅನಂತ ವಂದನೆಗಳು. ಸ್ವಾಮಿ ವಿವೇಕಾನಂದರು ಕಂಡಂತಹ ಸಮತೋಲಿತವಾದಂತಹ ಭಾರತ
ಕಟ್ಟುವಂತಹ ಪ್ರಯತ್ನ ನಮ್ಮದಾಗಲಿ.